ಓಂ ಶಾಂತಿ. ಮುರಳಿಯ ದಿನಾಂಕ 1/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಪವಿತ್ರರಾಗದೆ ವಾಪಸ್ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯ ನೆನಪಿನಿಂದ ಆತ್ಮದ ಬ್ಯಾಟರಿಯನ್ನ ಚಾರ್ಜ್ ಮಾಡಿಕೊಳ್ಳಿ ಮತ್ತು ನ್ಯಾಚುರಲ್ ಪವಿತ್ರರು ಆಗಿರಿ. ಪ್ರಶ್ನೆ: ಬಾಬಾ ನೀವು ಮಕ್ಕಳಿಗೆ ಮನೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಯಾವ ಮಾತನ್ನ ಕಲಿಸುತ್ತಾರೆ? ಮಕ್ಕಳೇ, ಮನೆಗೆ ಹೋಗುವುದಕ್ಕಿಂತ ಮುಂಚೆ ಬದುಕಿದ್ದು ಸಾಯುವುದು. ಆದ್ರಿಂದ ಬಾಬಾ ನಮಗೆ ಮೊದಲೇ ದೇಹದ ಭಾವನೆಯಿಂದ ದೂರ ಕರೆದುಕೊಂಡು ಹೋಗುವಂತಹ ಅಭ್ಯಾಸವನ್ನ ಮಾಡಿಸ್ತಾರೆ. ಅಂದ್ರೆ ಸಾಯೋದನ್ನ ಕಲಿಸ್ತಾರೆ. ಮೇಲೆ ಹೋಗೋದು ಅಂದ್ರೇನೆ ಸಾಯೋದಾಗಿದೆ. ಹೋಗೋದು ಮತ್ತು ಬರುವುದರ ಜ್ಞಾನ ಈಗ ನಿಮಗೆ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ನಾವಾತ್ಮಗಳು ಮೇಲಿನಿಂದ ಬಂದಿದ್ದೇವೆ ಈ ಶರೀರದ ಮೂಲಕ ಪಾರ್ಟ್ ಅನ್ನ ಮಾಡೋದಿಕ್ಕೋಸ್ಕರ. ನಾವು ನಿಜವಾಗಿಯೂ ವಾಸ್ತವಿಕವಾಗಿ ಅಲ್ಲಿ ಇರುವಂತಹವರಾಗಿದ್ದೇವೆ. ಈಗ ಪುನಃ ಅಲ್ಲಿಗೆ ವಾಪಸ್ ಹೋಗಬೇಕಾಗಿದೆ. ಓಂ ಶಾಂತಿ. ಬಾಬಾ ತಿಳಿಸ್ತಾ ಇದ್ದಾರೆ, ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡೋದ್ರೊಳಗಡೆ ಯಾವುದೇ ಕಷ್ಟ ಇಲ್ಲ, ಯಾವುದೇ ತೂಕಡಿಸಬಾರದು. ಇದಕ್ಕೆ ಹೇಳಲಾಗುತ್ತದೆ ಸಹಜವಾದ ನೆನಪು. ಮೊದಲು ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಬೇಕು. ಆತ್ಮನೇ ಶರೀರವನ್ನ ಧಾರಣೆ ಮಾಡಿ ಪಾರ್ಟ್ ಅನ್ನ ಮಾಡತ್ತೆ. ಸಂಸ್ಕಾರ ಎಲ್ಲವೂ ಕೂಡ ಆತ್ಮದಲ್ಲೇ ಇರತ್ತೆ. ಆತ್ಮನೇ ಇಂಡಿಪೆಂಡೆಂಟ್ ಆಗಿದೆ. ಬಾಬಾ ಹೇಳ್ತಾರೆ, ತಮ್ಮನ್ನ ಆತ್ಮ ಎಂದು ತಿಳಿದು ನನ್ನ ತಂದೆಯನ್ನ ನೆನಪು ಮಾಡಿ. ಈ ಒಂದು ಜ್ಞಾನ ಈಗಲೇ ನಿಮಗೆ ಸಿಗುತ್ತದೆ, ನಂತರ ಪುನಃ ಸಿಗುವುದಿಲ್ಲ. ನೀವು ಈಗ ಶಾಂತಿಯಲ್ಲಿ ಕುಳಿತುಕೊಳ್ಳುವಂತಹ, ನಿಮಗೆ ಈ ಶಾಂತಿಯಲ್ಲಿ ಕುಳಿತುಕೊಳ್ಳುವ ಜಗತ್ತಿನ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ ಹೇಳಲಾಗುತ್ತದೆ ನ್ಯಾಚುರಲ್ ಶಾಂತಿ. ಬಾಬಾ ಹೇಳುತ್ತಾರೆ, ನಾವಾತ್ಮಗಳು ಮೇಲಿನಿಂದ ಬಂದಿದ್ದೇವೆ ಈ ಶರೀರದ ಮೂಲಕ ಪಾರ್ಟ್ ಅನ್ನ ಮಾಡೋದಿಕ್ಕೋಸ್ಕರ. ನಾವಾತ್ಮಗಳು ನಿವಾಸ ಸ್ಥಾನ ಪರಮಧಾಮ ಆಗಿದೆ. ಇದು ಈಗ ನಮ್ಗೆ ಬುದ್ಧಿಯಲ್ಲಿ ಜ್ಞಾನ ಇದೆ. ಬಾಕಿ ಇದರಲ್ಲಿ ಯಾವುದೇ ಹಠಯೋಗ ಮುಂತಾದವುಗಳ ಮಾತಿಲ್ಲ. ಇದು ಸಹಜವಾಗಿದೆ. ಈಗ ನಾವು ಆತ್ಮಗಳು ಮನೆಗೆ ಹೋಗಬೇಕಾಗಿದೆ. ಆದ್ರೆ ಪವಿತ್ರರಾಗದೆ ಹೋಗಲು ಸಾಧ್ಯವಿಲ್ಲ. ಪವಿತ್ರ ಆಗೋದಿಕ್ಕೋಸ್ಕರ ಪರಮಾತ್ಮ ತಂದೆಯನ್ನ ನೆನಪು ಮಾಡಬೇಕು. ನೆನಪು ಮಾಡ್ತಾ ಮಾಡ್ತಾ ಪಾಪಗಳು ಕತ್ತರಿಸಲ್ಪಡತ್ತೆ. ಕಷ್ಟದ ಯಾವುದೇ ಮಾತು ಇಲ್ಲ. ನೀವು ನಡೀತಾ ತಂದೆಯ ನೆನಪಿನಲ್ಲಿ ಇರಬಹುದು. ಈಗಲೂ ನೆನಪಿನಿಂದಲೇ ನೀವಾತ್ಮ ಪವಿತ್ರ ಆಗುವಿರಿ. ಅಲ್ಲಿ ಇರುವುದೇ ಪವಿತ್ರ ಜಗತ್ತು. ಆ ಒಂದು ಪಾವನ ಜಗತ್ತಿನಲ್ಲಿ ಈ ಜ್ಞಾನದ ಯಾವುದೇ ಅವಶ್ಯಕತೆ ಅಲ್ಲಿ ಇರುವುದಿಲ್ಲ. ಏಕೆಂದ್ರೆ ಅಲ್ಲಿ ಯಾವುದೇ ವಿಕರ್ಮಗಳು ಆಗುವುದಿಲ್ಲ. ಇಲ್ಲಿ ನೆನಪಿನಿಂದಲೇ ವಿಕರ್ಮ ವಿನಾಶ ಮಾಡಿಕೊಳ್ಬೇಕಾಗಿದೆ. ಅಲ್ಲಿ ಅಂತೂ ನೀವು ನ್ಯಾಚುರಲ್ ಆಗಿ ಇರ್ತೀರಿ. ಇಲ್ಲಿ ಹೇಗೆ ನಡೀತೀರಿ ಹಾಗೆ ಅಲ್ಲಿಯೂ ಕೂಡ ಪವಿತ್ರವಾಗಿನೇ ಇರ್ತೀರಿ. ನಂತರ ನಿಧಾನವಾಗಿ ಕೆಳಗಿಳಿತಾ ಬರ್ತೀರಿ. ಈ ರೀತಿ ಅಲ್ಲ, ಅಲ್ಲೂ ಕೂಡ ನೀವು ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅಂತ ಹೇಳಿ ಇಲ್ಲ. ಪ್ರಾಕ್ಟೀಸ್ ಎಲ್ಲ ಮಾಡೋದು ಈಗ. ಬ್ಯಾಟರಿ ಈಗ ಚಾರ್ಜ್ ಮಾಡ್ಕೊಳ್ಬೇಕು. ನಂತರ ನಿಧಾನವಾಗಿ ಬ್ಯಾಟರಿ ಡಿಸ್ಚಾರ್ಜ್ ಆಗತ್ತೆ. ಬ್ಯಾಟರಿ ಚಾರ್ಜ್ ಆಗುವಂತಹ ಜ್ಞಾನ ಈಗ ಒಂದೇ ಬಾರಿ ನಿಮಗೆ ಸಿಗತ್ತೆ. ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗುವುದರಲ್ಲಿ ನಿಮಗೆ ಎಷ್ಟು ಸಮಯ ಹಿಡಿಸತ್ತೆ? ಪ್ರಾರಂಭದಿಂದ ಹಿಡಿದು ಸ್ವಲ್ಪ ಬ್ಯಾಟರಿ ಕಡಿಮೆ ಆಗ್ತಾ ಹೋಗತ್ತೆ. ಮೂಲವತನದಲ್ಲಿ ಎಲ್ಲರೂ ಆತ್ಮಗಳ ರೂಪದಲ್ಲಿ ಇರ್ತೇವೆ. ಶರೀರವಂತೂ ಇರೋದಿಲ್ಲ. ನ್ಯಾಚುರಲ್ ಆಗಿ ಇಳಿಯುವುದು ಅಂದ್ರೆ ಬ್ಯಾಟರಿ ಕಡಿಮೆ ಆಗುವಂತ ಮಾತಲ್ಲ. ಮೋಟಾರ್ ಯಾವಾಗ ನಡೆಯತ್ತೆ ಆಗ ಬ್ಯಾಟರಿ ಕಡಿಮೆ ಆಗತ್ತೆ. ಮೋಟಾರ್ ನಿಂತ್ಕೊಂಡಾಗ್ಲೂ ಕೂಡ ಬ್ಯಾಟರಿ ಸ್ವಲ್ಪ ಚಾಲು ಇರತ್ತೆ. ಮೋಟಾರ್ ಯಾವಾಗ ನಡೆಯತ್ತೆ ಆಗ ಬ್ಯಾಟರಿನೂ ನಡೆಯತ್ತೆ. ಬಲೆ ಮೋಟಾರ್ನಲ್ಲಿ ಬ್ಯಾಟರಿ ಚಾರ್ಜ್ ಆಗ್ತಾ ಇರತ್ತೆ. ಆದ್ರೆ ನಿಮ್ಮ ಬ್ಯಾಟರಿ ಒಂದು ಬಾರಿ ಈ ಸಮಯದಲ್ಲಿ ಮಾತ್ರ ಚಾರ್ಜ್ ಆಗತ್ತೆ.
ಬಾಬಾ ಹೇಳುತ್ತಾರೆ, ನೀವು ಪುನಃ ಯಾವಾಗ ಈ ಶರೀರದಿಂದ ಕರ್ಮಗಳನ್ನ ಮಾಡ್ತೀರಿ, ನಂತರ ನಿಧಾನವಾಗಿ ಬ್ಯಾಟರಿ ಕಡಿಮೆ ಆಗ್ತಾ ಹೋಗತ್ತೆ. ಮೊದಲಂತೂ ತಿಳ್ಕೊಳ್ಬೇಕಾಗಿದೆ, ಅವರಂತೂ ಶಿವಬಾಬಾ ಸುಪ್ರೀಂ ತಂದೆ. ಅವರು ಎಲ್ಲ ಆತ್ಮಗಳು ಆ ತಂದೆಯನ್ನು ನೆನಪು ಮಾಡ್ತಾರೆ. ಹೇ ಭಗವಾನ್ ಅಂತ ಹೇಳುತ್ತಾರೆ. ಅವರು ತಂದೆ, ನಾವು ಅವರ ಮಕ್ಕಳಾಗಿದ್ದೇವೆ. ಇಲ್ಲಿ ನೀವು ಮಕ್ಕಳಿಗೆ ಈಗ ಗೊತ್ತಾಗಿದೆ ಬ್ಯಾಟರಿ ಹೇಗೆ ಚಾರ್ಜ್ ಮಾಡ್ಕೊಳ್ಬೇಕು. ಬಲೆ ಎಲ್ಲಿಯಾದ್ರೂ ಹೋಗಿ ತಂದೆಯನ್ನ ನೆನಪು ಮಾಡ್ತಾ ಇದ್ದಾಗ ಸತೋಪ್ರಧಾನ ಆಗ್ಬಿಡುವಿರಿ. ಯಾವುದೇ ಮಾತು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಬಹುದು. ಇದು ಬಿಲ್ಕುಲ್ ಸಹಜವಾದ ಜ್ಞಾನ ಆಗಿದೆ. 5000 ವರ್ಷದ ನಂತರ ನಮ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗತ್ತೆ. ತಂದೆ ಬಂದು ಎಲ್ಲ ಆತ್ಮರುಗಳ ಬ್ಯಾಟರಿಯನ್ನ ಚಾರ್ಜ್ ಮಾಡ್ತಾರೆ. ವಿನಾಶದ ಸಮಯದಲ್ಲಿ ಎಲ್ಲರೂ ಈಶ್ವರ ತಂದೆಯನ್ನ ನೆನಪು ಮಾಡ್ತಾರೆ. ತಿಳ್ಕೊಳ್ಳಾಗ್ತದೆ, ಯಾವಾಗ ಪ್ರವಾಹ ಮುತ್ನಾದುಗಳು ಬಂದಾಗ ಭಕ್ತರು ಇರ್ತಾರೆ, ಅಲ್ಲಿ ಭಗವಂತನನ್ನು ನೆನಪು ಮಾಡ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಭಗವಂತನ ನೆನಪು ಬರೋದೇ ಇಲ್ಲ. ಮಿತ್ರ ಸಂಬಂಧಿ ಧನ ಸಂಪತ್ತು ನೆನಪಿಗೆ ಬರ್ತದೆ. ಬಲೆ ಹೇ ಭಗವಾನ್ ಅಂತ ಹೇಳ್ತಾರೆ. ಅದು ಬರೀ ಬಾಯಲ್ಲಿ ಹೇಳೋದಿಕ್ಕೆ ಮಾತ್ರ. ಭಗವಾನ್ ತಂದೆ ಆಗಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೇವೆ. ಇದಂತೂ ಯಾರಿಗೂ ಸರಿಯಾಗಿ ತಿಳ್ಕೊಂಡೇ ಇಲ್ಲ. ಅವರನ್ನ ಸರ್ವ್ಯಾಪಿ ಅಂತ ಹೇಳಿ ಉಲ್ಟಾ ಜ್ಞಾನ ಅವರಿಗೆ ಸಿಕ್ಕಿದೆ. ತಂದೆ ಬಂದಿದ್ದಾರೆ, ಈಗ ಎಲ್ಲಾ ಜ್ಞಾನ ಸರಿಯಾಗಿ ತಿಳಿಸ್ತಾ ಇದ್ದಾರೆ. ಭಕ್ತಿಯ ಡಿಪಾರ್ಟ್ಮೆಂಟೇ ಬೇರೆ. ಭಕ್ತಿಯಲ್ಲಿ ಬಹಳಷ್ಟು ಪೆಟ್ಟನ ತಿಂತಾ ಬಂದಿದ್ದೀರಿ.